आपलं स्वागत. पाहूयात आजच्या ताज्या घडामोडी. ग्रामीण भागातील सहकारी संस्था या शेतकऱ्यांच्या कामधेनू बनत आहेत. त्या आर्थिकदृष्ट्या सक्षम, सर्व सोयींनी युक्त झाल्यास ग्रामीण भागाचा व शेतकऱ्यांच्या विकासाला या संस्था खऱ्या अर्थाने सहाय्य देतील, असे मत चिकोडी सदलगा मतदारसंघाचे आमदार गणेश हुकेरी यांनी केले. इंगळी तालुका चिकोडी येथील श्री लक्ष्मी विविध उद्देशगळ प्राथमिक कृषीपतीन सहकारी संघाच्या धान्यसाठा साठवणूक केंद्राच्या इमारतीच्या भूमिपूजनावेळी ते बोलत होते. या कार्यक्रमाच्या अध्यक्षस्थानी संघाचे अध्यक्ष रमेश मुरचिट्टे होते. प्रारंभी उपस्थितांचे स्वागत राजाराम माने यांनी केले. यावेळी इंगळी गावचे सुपुत्र दंतवैद्य अमोल सरडे बोलताना म्हणाले, चिकोडी सदलगा मतदारसंघातील इंगळी गावावर आमदार गणेश हुकेरी व खासदार प्रकाश हुकेरी यांचे विशेष प्रयत्न असून मतदारसंघातील कोणतेही काम प्रथम ते इंगळी गावात राबवतात. त्यामुळेच इंगळी गावाबद्दल त्यांना कायमच आदर राहिला आहे. त्याचबरोबर मतदारही त्यांच्यावर तितकेच प्रेम करतात, असे मनोगत व्यक्त केले. यावेळी संघाचे उपाध्यक्ष जयपाल जुगळे, सुवर्णा चौगले, सिद्धराम शेळके, संजय कुडचे, चंद्रकांत लंगोटे, अशोक बामणे, शंकर शुगारे, शिवानंद चौगले, शांतीनाथ पणदे, धोंडीबा पवार, बड्डा जुगळे, कृष्णा मोरे, अण्णासाहेब सरडे, विलास पवार, रामा ऐहोळे, पापू भरमे, अकबर नदाब, शिवाजी पवार, गजू मगदूम, रवी खोत, सुनील पाटोळे यांच्यासह अनेक मान्यवर उपस्थित होते. उपस्थितांचे आभार कार्यदर्शी दिनकर शृंगारे यांनी मानले. SB न्यूजसाठी इंगळीहून राजू कोळी. ಮೆಂಬರ್ ಎಷ್ಟಿದಾರು, ಸಾಲ ಎಷ್ಟು ಕೊಟ್ಟಿದಾರು, ಡಿಪಾಸಿಟ್ ಎಷ್ಟಾಗೈತಿ, ಮುಂದೆ ಇವತ್ತ ಅವಿರೋಧವಾಗಿ ಇವತ್ತೇನು ಆಡಳಿತ ಮೆಂಬರ್ ಅಧ್ಯಕ್ಷರಾಗ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಮುಂದೆ 5 ವರ್ಷ ಬಿಟ್ಟು ನಿಮ್ದು ಏನು ಗುರಿ ಐತಿ, ಯಾವ ರೀತಿ ಸಂಘ ನಡೆಸ್ಬೇಕಂತ ನಿಮ್ಮದು ಒಂದು ಬೆಂಚ್ ಮಾರ್ಕ್ ಆಗಲಿ, ಒಂದು ವಿಚಾರ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಂಗಳಿ ಗ್ರಾಮದಾಗ ಸನ್ಮಾನ್ಯ ನಮ್ಮ ಪ್ರಕಾಶನ ಹುಕ್ಕೇರಿ ಆಗಲಿ, ಇಡೀ ನನ್ನ ಕ್ಷೇತ್ರದಾಗ ಪ್ರೀತಿ ಮತ್ತು ವಿಶ್ವಾಸ ಯಾವ್ದ್ರ ಊರಿದ್ರೆ ಅದು ನಮ್ಮ ಇಂಗಳಿ ಊರಿದ್ರಿಂದ ನಾನು ಅಭಿಮಾನ. ಯಾಕಂದ್ರೆ ಯಾವಾಗೂ ಡಾಕ್ಟರ್ ಹೇಳಿದ್ರು, ನೀವು ನಮ್ಮ ಕ್ಷೇತ್ರದಾಗೂ ಕೂಡ ಎಲ್ಲೂ ಕೂಡ ನಾವು ಅನುದಾನ ಎಲ್ಲಿ ಕೊಡ್ಬೇಕಾದ್ರೆ RS ಪಾಟೀಲ್ ಗುರ್ತೈತಿ. ಫಸ್ಟ್ ಫ್ಲಡ್ ಬಂದಾಗ ಯಾವ್ದ್ರ ಒಂದು, ಈಗ ಮೊನ್ನೆನೂ ಕೂಡ ಅನುದಾನ ಬಂದಾಗ ರೋಡ್ ಎಲ್ಲ ಹಾಕಿದ್ರು ಫಸ್ಟ್ ಇಂಗಳಿ ರೋಡ್ ಹಾಕಂತಾರೆ. ಯಾವುದೋ ಒಂದು ಅನುದಾನ ಇವತ್ತು ಸೊಸೈಟಿದು ಕೂಡ ಆಯ್ಕೆಯಾಗಿ ಇವತ್ತು ಜಾಗನೂ ಇಲ್ಲ ಆಗಿತ್ತು ಅವ್ರಿಗೆ. ಅವಾಗ ನಾ ಸೆಕ್ರೆಟರಿಗೆ ಹೇಳಿ ಇವ್ರ ಜಾಗ ಇಲ್ಲ, ಜಾಗದ ಸ್ಥಳ ಅವಕಾಶ ಮಾಡಿಸ್ಕೊಡ್ರಿ, ಇಲ್ಲಿ ಬಿಲ್ಡಿಂಗ್ ಫಂಡು ಕೊಡ್ತೀವಿ ಅಂತ ಹೇಳಿದಾಗ ಇವತ್ತು ಸುಮಾರು 36 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಅದು ಎಲ್ಲ ನಾವು ಮತ್ತು ಪ್ರಕಾಶನ ಇಬ್ರು ಕೂಡಿ ಇಲ್ಲಿ ವಿಚಾರ ಮಾಡಿ ಈ ಭಾಗದಾಗ ಇಲ್ಲಿ ಒಂದು ಸೊಸೈಟಿ ಬಿಲ್ಡಿಂಗ್ ಆಗ್ತೈತಿ, ಅಂಬೇಡ್ಕರ್ ಭವನ ಆಗೈತಿ. ಅಂದ್ರೆ ನಾನು ನೋಡಾಕತ್ತೀನಿ 94ದಿಂದ ಈ ಊರಾಗ ಬಂದಾಗ ಇವತ್ತು 2024ದಾಗ ಇದೀವಿ. ಬಹುತೇಕ ನಂದು ಈ ಭಾಗದಾಗ ನಿಮ್ಗೆಲ್ಲರೂ ರೈತರಿಗೆ ಹೋಗುಬರು ಸಂಪರ್ಕ ರೋಡ್ ಆಗಲಿ, ಸಮುದಾಯ ಭವನ ಆಗಲಿ, ಪ್ರತಿಯೊಂದು ಸಮಾಜಕ್ಕೆ ಒಂದೊಂದು ಸಮುದಾಯ ಭವನ ಆಗೈತಿ. ಒಂದೊಂದು ಈಗ ನಿಮ್ಮ ಊರಾಗ 4 ಸೊಸೈಟಿ ಆಗಿರ್ಬೇಕು, 3-4 4ನೇದೊಂದು 4 ಸೊಸೈಟಿ ನಿಮ್ಮ ಊರಾಗ ಏನು ಸೌಲಭ್ಯ ಐತಿ ಎಲ್ಲ ನಿಮ್ಮ ಊರು ಗಂಗಾ ಕಲ್ಯಾಣ ಸ್ಕೀಮ್ ಆಗಲಿ, ಸೌಲ್ ಜೋಳ ಆಗಲಿ, ಪ್ರತಿಯೊಂದು ಯೋಜನೆ ನಿಮ್ಮ ಊರಾಗ ತಂದು ಮುಡಿಸುವಂಥ ಪ್ರಾಮಾಣಿಕ ವ್ಯವಸ್ಥೆ ನಾ ಮತ್ತು ಪ್ರಕಾಶನ ಅವ್ರು ಮಾಡಿದೆವು. ಅದನ್ನ ಜೋಡಿ ನಮ್ಗೆ ಇವತ್ತು ಕಾಕಾ ಇಂಥವ್ರೆಲ್ಲ ಹಿರಿಯರು ಕುಂತಿದ್ದಾರೆ. ಆ ಟೈಮ್ದಾಗ ಇವತ್ತಿಲ್ಲಿ ಕಾರು ಬರ್ತಿಲ್ಲಾಗಿತ್ತು, ಟ್ರಕ್ದಾಗ ಬಂದು ಪ್ರಚಾರ ಮಾಡಿ ನೀವೆಲ್ಲರೂ ಪ್ರಕಾಶನ ಆಗಲಿ ನನ್ಗಾಗಲಿ ಇವತ್ತು ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಇವತ್ತು ಶಾಸಕರಾದರೂ ಕೂಡ ನಾ ಈ ಭಾಗದಾಗ ನಾವು ಮತ್ತು ಪ್ರಕಾಶನ ಒಂದು ನಮ್ಮ ಕುಟುಂಬ ತಿಳ್ಕೊಂಡ ಸತತವಾಗಿ ಡಾಕ್ಟರ್ ನಾವು ಇಲ್ಲಿ ಸೇವಾ ಮಾಡ್ಕೊತೀವಿ. ಯಾವ್ಯಾವ ಇರಲಿ, ಶ್ರೀ ಶಕ್ತಿ ಸಂಘ ಕೂಡ ಹೆಚ್ಚಿನ ನಮ್ಮ ಫೌಂಡೇಶನ್ ವತಿಯಿಂದ ಕಡಿಮೆ ಇಂಟ್ರೆಸ್ಟ್ದಾಗ ನಾವು ಶ್ರೀ ಶಕ್ತಿ ಸಂಘ ಕೂಡ ಸಾಲ ಕೊಡೋದು ಮುಂದಿನ ದಿನಮಾನದಾಗ ಅದನ್ನು ಯೋಜನೆ ಇಟ್ಟಿದ್ದೀವಿ. ಬರೋ ಅಕ್ಟೋಬರ್ ಆದಮೇಲೆ ಒಂದು ಫಸ್ಟ್ ಕ್ಲಾಸ್ ಅಂದರೆ ಯಾಕೆ ಕೊಡಾಕತ್ತೀವಿ ಅಂದ್ರೆ ಈ ನಾಳೆ ಹುಡುಗರ ಭವಿಷ್ಯ ಮುಂದೆ ಉಜ್ವಲ ಆಗಬೇಕು. ಇವರಿಂದ ನಮ್ಮ ಇಡೀ ಕ್ಷೇತ್ರದಾಗ ಇಡೀ ಎಲ್ಲ ನಾವು ನೋಡಾಕತ್ತೀವಿ. ಇವತ್ತು ನಾವು ಮಹಾರಾಷ್ಟ್ರದಾಗ ನಿನ್ನೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲಿಗೆ ಹೋಗಿನ ಪಾಟೀಲ್, ಅಲ್ಲಿ ನಾ ಕೇಳಾಕತ್ತೀನಿ ಪ್ರಿನ್ಸಿಪಲ್ಗ, ಕರಾಡ್ ಮಠಗೂ ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಇಲ್ಲಿ ಭಾಗದಾಗ ಎಲ್ಲೋ, ಕೊಲ್ಲಾಪುರದಾಗ ಎಲ್ಲಿಲ್ಲ. ಆದ್ರೆ ನಮ್ಮ ಚಿಕ್ಕೋಡಿದಾಗ ಪ್ರಕಾಶನ ಹುಕ್ಕೇರಿ 2 ಕೇಂದ್ರೀಯ ವಿದ್ಯಾಲಯ, 6 ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲ್ ಆಗಲಿ, ಇವತ್ತು OBC ಹಾಸ್ಟೆಲ್ ಆಗಲಿ, ಇದೆಲ್ಲ ಈ ಹುಡುಗರು ನಾಳೆ ಭವಿಷ್ಯ ಚಲೋ ಆಗ್ಬೇಕಂತ इष्टेला ಕೂಡಿ ನಾವು ಪ್ರಯತ್ನ ಮಾಡಕತ್ತೀವಿ. निन्ने ಕೂಡ ನಾವು मीटिंग माडा. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.